ಮಂತ್ರಾಲಯಕ್ಕೆ ಬಂದು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಬೇಕನ್ನೋರಿಗೆ ನಿಮ್ಗೆ ಯಾವ ತರ ಪ್ರೈಸಸ್ ಅಂದ್ರೆ ಈಗ ಫ್ಯಾಮಿಲಿ ಒಳಗ್ ಬಂದ್ರೆ ಒಬ್ರು ಇಬ್ರು ಯಾರಾದ್ರೂ ಬಂದ್ರೆ ಅಪ್ಪರ್ ಬಿಸ್ನೆಸ್ ಮಗ ಕಂಟಿನ್ಯೂ ಮಾಡ್ದಂಗೆ ಆಶೀರ್ವಾದ ಎಲ್ಲಾರಿಗೆ ನಮಸ್ಕಾರ. ಗೈಸ್ ಎಲ್ರಿಗೂ ನಮಸ್ಕಾರ. ನಮಸ್ಕಾರ ರೀ. ಇವರು ಅಂಕಲ್ ಇವರು ನಾನು ಈಗ ಎಲ್ಲಿದ್ದೀನಿ ಅಂದ್ರೆ ಈಗ ಪಂಚೆ ಉಟ್ಕೊಂಡು ಇಷ್ಟೆಲ್ಲ ರೆಡಿ ಆಗಿದ್ದೀನಿ ಅಂದ್ರೆ ಎಲ್ಲಿದ್ದೀನಿ ಅಂತ ನಿಮಗೂ ಗೊತ್ತು ಮಾಡ್ಬೋದು. ಈಗ ನಾನು ಮಂತ್ರಾಲಯದಲ್ಲಿದ್ದೀನಿ. ನಿನ್ನೆ ರಾತ್ರಿ ಬಿಟ್ಕೊಂಡು ಇವತ್ ಮುಂಜಾನೆ ಇಲ್ಲಿ ಬಂದು ಒಂದು ರೂಮ್ ಬುಕ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಈಗ ಹೋಗ್ತಾ ಇದೀವಿ. ಇಲ್ಲಿ ಯಾರಾದ್ರೂ ಮಂತ್ರಾಲಯಕ್ಕೆ ಬರೋರಿದ್ರೆ ನಿಮ್ಗೆ ಯಾವ ತರ ಇನ್ಫಾರ್ಮೇಶನ್ ಬೇಕು, ಇಲ್ಲಿ ಬಂದಾದ್ಮೇಲೆ ಯಾವ ತರ ರೂಮ್ ನ ತಗೋಬೇಕು, ಮತ್ತೆ ರೂಮ್ ಪ್ರೈಸ್ ಏನಿರುತ್ತೆ, ಫ್ಯಾಮಿಲಿಗೆ ಏನಿರುತ್ತೆ, ಇಲ್ಲ ಸಿಂಗಲ್ ಒಬ್ರು ಇಬ್ರು ಯಾರಾದ್ರೂ ಬಂದಿದ್ರೆ ಅವ್ರಿಗೆ ಯಾವ ತರ ಪ್ರೈಸ್ ಇರುತ್ತೆ ಎಲ್ಲಾನು ಡೀಟೇಲ್ಸ್ ನ ಶೇರ್ ಮಾಡ್ತೀನಿ. ಅವ್ರು ಎಲ್ಲಿಂದ ಬಂದಿದ್ದಾರೆ, ಏನ್ ಮಾಡ್ತಾ ಇದಾರೆ ಇಲ್ಲಿ, ಮತ್ತೆ ಇಲ್ಲಿ ಎಷ್ಟು ವರ್ಷದಿಂದ ಇದಾರೆ, ಮತ್ತೆ ಮಂತ್ರಾಲಯಕ್ಕೆ ಬರೋರು ಯಾವ ತರ ಬರ್ಬೇಕು, ಇಲ್ಲಿ ಯಾವ ತರ ಎಲ್ಲಾನು ಇರುತ್ತೆ ಅಂತಾನು ಸೌಕಾಲ ಐತ್ರಿ ಎಲ್ಲಾ ತರ ಅದನ್ನೆಲ್ಲಾನು ಶೇರ್ ಮಾಡ್ತಾರೆ ನಿಮ್ ಮುಂದೆ. ಸೊ ನಿಮ್ ಮುಂದೆ ಇದಾರೆ ಅಂಕಲ್, ನಿಮ್ ಹೆಸರು ಹೇಳ್ಕೊಂಡು ಸ್ಟಾರ್ಟ್ ಮಾಡಿ. ರೆಡ್ಡಿ ರೀ. ಅವ್ರ ಹೆಸರು ಹುಚ್ಚಾ ರೆಡ್ಡಿ ಅಂತ. ಮಂತ್ರಾಲಯ ಮಂತ್ರಾಲಯದ ಕೆಲಸ ಮಾಡ್ತಿದ್ದಾರೆ. ನೀವು ಎಲ್ಲಿಂದ ಬಂದಿದ್ದಾರೆ ಅಂತ? ಇಲ್ಲಿ ನಮ್ದು ಆ ಕಡೆ ರೀ, ಬಾಗಲಕೋಟೆ ರೀ. ಬಾಗಲಕೋಟೆಯಿಂದ ಬಂದಿದ್ದಾರೆ ಇವರು. ಎಷ್ಟು ವರ್ಷ ಆಯ್ತ್ರಿ ಅಂಕಲ್? ಒಂದು 30 ವರ್ಷ ಆಯ್ತ್ರಿ. 30 ವರ್ಷ ಆಯ್ತ್ರಿ. ಇದ್ ಮೈಕ್ ನಾನು ಹಿಡಿತೀನಿ. 30 ವರ್ಷ ಆಯ್ತ್ರಿ. 30 ವರ್ಷದಿಂದ ಮಂತ್ರಾಲಯದೊಳಗೆ ಎಲ್ಲಾ ಮನೆ ಐತಿ, ಎಲ್ಲ ಐತಿ. ಇಲ್ಲಿ ಮಂತ್ರಾಲಯಕ್ಕೆ ಬರ್ಬೇಕಂದ್ರೆ ಯಾವ ತರ ಬರ್ಬೇಕ್ರಿ? ಅಂದ್ರೆ ನೀವ್ ಯಾವ ತರ ಗೈಡೆನ್ಸ್ ಅಂದ್ರೆ ಯಾವ ತರ ಇನ್ಫ್ಲೂಯೆನ್ಸ್ ಹಿಡ್ಕೊಂಡ್ ಬಂದ್ರಿ? ಇಲ್ಲಿ ಯಾರಾದ್ರೂ ನಿಮ್ ರಿಲೇಟಿವ್ಸ್ ಇದ್ರ ಹೆಂಗೆ? ನಮ್ಮ ಹೆಸರು ಹೇಳಿದ್ರೆ ಬರ್ಬೋದ್ರಿ, ನಂಬರ್ ಕೊಡ್ತೀವಿ. ಇಲ್ಲ ರೀ, ನಿಮ್ದ ಹೆಸರು ಹೇಳಿದ್ರೆ ಈಗ ಬರ್ತಾರ್ರಿ. ಆದ್ರೆ ನೀವು ಬರ್ಬೇಕಂದ್ರೆ ಯಾವ ತರ ಬಂದಿರಿ? ಇಲ್ಲಿ ನಾವು ಹಂಗ ಅವಾಗ ನಮ್ಮ ಅಪ್ಪ ಬಂದಿದ್ ನೋಡ. ಇವ್ರ ಅಪ್ಪಾಜಿ ಅವರುನು ಇಲ್ಲೇ ಬಂದು ಸೆಟ್ಲ್ ಆಗಿ ಇಲ್ಲೇ ಕೆಲಸ ಮಾಡ್ಕೋತು, ಇಲ್ಲೇ ಲಗ್ನ ಎಲ್ರಿಗೂ ಬಂದವ್ರಿಗೆಲ್ಲಾನು ಹೆಲ್ಪ್ ಮಾಡ್ಕೋತು ಇಲ್ಲೇ ಇದ್ರು. ಅದೇ ತರಾನೇ ಇವ್ರು ಅವ್ರ ಮಗಾನು ಕಂಟಿನ್ಯೂ ಮಾಡಿದ್ದಾರೆ. ಅಪ್ಪರ್ ಬಿಸ್ನೆಸ್ ಮಗ ಕಂಟಿನ್ಯೂ ಮಾಡ್ದಂಗೆ ಅದೇ ತರ ಕಂಟಿನ್ಯೂ ಮಾಡಿದ್ದಾರೆ ಈಗ. ಅದೊಂದು ಒಳ್ಳೇದಂತ ಹೇಳ್ಬೋದು. ಅಂಕಲ್, ಇಲ್ಲಿ ಮಂತ್ರಾಲಯಕ್ಕೆ ಬಂದು ಈಗ ಸೆಟ್ಲ್ ಆಗಿ ಎಲ್ಲ ಪೂರಾ ಫ್ಯಾಮಿಲಿ ಎಲ್ಲ ಮಕ್ಕಳು ಎಲ್ಲ ಇದಾರೆ, ಮಕ್ಕಳು ಎಲ್ಲ ಇದಾರೆ, ಫ್ಯಾಮಿಲಿ ಎಲ್ಲ ಮನೆ ಸಾಲಿನ ಕಲಿಸ್ತಾ ಇದ್ದಾರೆ. ಒಬ್ಬ ಬೆಂಗಳೂರಾಗಿದ್ದಾನ, ಉದ್ಯೋಗ ಐತೆ. ಒಬ್ಬತ್ತ ಲಾಡ್ಜಿಂಗು ಈ ಕೆಲಸ ಮಾಡ್ತಾನ. ನಾನು ದಗದ ಕೆಲಸ ಮಾಡ್ತಾನೆ ಹೊಲಗಳಾಗ ಅಷ್ಟೇ. ಈಗ ಎಲ್ರ ಮನಸ್ಸಲ್ಲಿ ಏನಿರುತ್ತೆ ಅಂದ್ರೆ ಒಂದು ಸುಳ್ಳು ಊಹೆ ಇರುತ್ತೆ. ಏನಿರುತ್ತೆ ಅಂದ್ರೆ ಸೊ ಈ ಕೆಲಸ ಮಾಡೋರು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರಲ್ಲ, ಅವ್ರ ಮಕ್ಕಳನ್ನ ಚೆನ್ನಾಗಿ ಕಲ್ಸಲ್ಲ. ಇವರು ಅಲ್ಲಿಂದ ಬಾಗಲಕೋಟೆಯಿಂದ ಬಂದು ಬೇರೆ ಊರಿಂದ ಬಂದು ಇಲ್ಲಿ ಸೆಟ್ಲ್ ಆಗಿ ಮತ್ತೆ ಅವ್ರ ಮಕ್ಕಳಿಗೆ ಬೆಂಗಳೂರಲ್ಲಿ ಎಜುಕೇಶನ್ ಮಾಡಕ್ ಆಗ್ಲಿಲ್ಲ, ಬೆಂಗಳೂರಲ್ಲಿ ಅವ್ರ ಮಗ ಕೆಲಸ ಮಾಡ್ತಿದ್ದಾರೆ. ಸೊ ನಾನು ಹೇಳಕ್ ಇಷ್ಟಪಡ್ತೀನಿ, ಯಾವ ಹುದ್ದೆನೂ ಸಣ್ಣದಲ್ಲ. ಸೊ ಎಲ್ಲಾನು ದೊಡ್ಡದೆ. ಅಂದ್ರೆ ನಾವು ನೋಡೋ ದೃಷ್ಟಿ ಮಾತ್ರ ಚೇಂಜ್ ಆಗ್ಬೇಕು ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ಅದು ಮಾತ್ರ ಕರೆಕ್ಟ್. ಸೊ ಇಲ್ಲಿ ಈಗ ಮಂತ್ರಾಲಯಕ್ ಇನ್ಫಾರ್ಮೇಶನ್ ಕೊಡ್ತಾರೋ ಮಂತ್ರಾಲಯದ ಬಗ್ಗೆ. ಈಗ ಮಂತ್ರಾಲಯಕ್ಕೆ ಯಾರಾದ್ರೂ ಬಂದ್ರೆ ಬರ್ಬೇಕನ್ನೋರು ಬಸ್ ನ ಬುಕ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಮಂತ್ರಾಲಯದ ಎಂಟ್ರೆನ್ಸ್ ಬಂದಾದ್ಮೇಲೆ ಇಂತ ಅಂಕಲ್ ಇಂಥವ್ರು ಅಂದ್ರೆ ಇವರೆಲ್ಲ ಗೈಡೆನ್ಸ್ ಮಾಡ್ತಾರೆ ನಿಮಗೆ. ಆ ಗೈಡೆನ್ಸ್ ಯಾವ ತರ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಕ್ ಇಷ್ಟಪಡ್ತೀನಿ. ಸೊ ಅಂಕಲ್, ಇಲ್ಲಿ ಯಾರಾದ್ರೂ ಬಂದ್ರೆ ನಿಮ್ಗೆ ಯಾವ ತರ ಪ್ರೈಸಸ್ ಅಂದ್ರೆ ಈಗ ಫ್ಯಾಮಿಲಿ ಒಳಗ್ ಬಂದ್ರೆ ಒಬ್ರು ಇಬ್ರು ಯಾರಾದ್ರೂ ಬಂದ್ರೆ ಯಾವ ತರ ಇನ್ಫಾರ್ಮೇಶನ್ ಅಂದ್ರೆ ಯಾವ ತರ ಪ್ರೈಸಸ್ ಇರುತ್ತೆ? ಲಾಡ್ಜಿಂಗು, ಫ್ರೆಶ್ ಅಪ್ ಆಗಬೇಕು, ಮತ್ತೆ ಹಿಂಗೆ ನೀವು ನಿಮ್ಗೆ ಹೆಂಗ್ ಮಾಡಿವೋ ಹಂಗ ಮಾಡ್ತೀವಿ. ಫ್ರೆಶ್ ಅಪ್ಗೆ ಫ್ಯಾಮಿಲಿ ಅವರು ಒಂದು ದಿನ ಸ್ಟೇ ಇರ್ಬೇಕಂದ್ರೆ ಯಾವ ತರ ಪ್ರೈಸ್ ಕೊಡ್ತೀರಾ ನೀವು? ಫ್ರೇಜ್ 1500 ಹಿಂಗೆ ಮಂದಿ ಇದ್ದಂಗಲ್ಲ, ಹಿಂಗ 2000 ಹಿಂಗ. ಫ್ಯಾಮಿಲಿ ಇದ್ರೆ ಫ್ಯಾಮಿಲಿ ಎಲ್ಲಾರು ಬಂದ್ರೆ 1500 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. 1500 ಇರುತ್ತೆ, 2000 ಇರುತ್ತೆ. ಬರೇ ಫ್ರೆಶ್ ಅಪ್ ಗೆ ಬಾತ್ರೂಮ್ ಟಾಯ್ಲೆಟ್ ಅಷ್ಟೇ ಬೇಕಂದ್ರೆ 400, 500, 1000 ಒಳಗಡೆ ಸಿಗುತ್ತೆ. ಸೊ ಇಷ್ಟು ಇನ್ಫಾರ್ಮೇಶನ್ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಎಂಟ್ರೆನ್ಸ್ ಏನು ಗೊತ್ತಿಲ್ಲ ಅಂದ್ರೆ ಈ ತರ ನಂಬರ್ ಕೊಡ್ತೀನಿ. ನಂಬರ್ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ನಂಬರ್ ಒಂದ್ ಸ್ವಲ್ಪ ಹೇಳಿ. 8241063932. ಈ ನಂಬರ್ನ ನೀವು ನೋಟ್ ಮಾಡ್ಕೊಂಡು ಬೇಕಾದ್ರೆ ಯಾರಿಗಾದ್ರೂ ಏನಾದ್ರೂ ಮಂತ್ರಾಲಯದ ಬಗ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ
ಇವರಿಗೆ ಕಾಲ್ ಮಾಡಿ ವಿಚಾರಿಸಬಹುದು. ಸೊ ಅಂಕಲ್, ಇಷ್ಟೊತ್ತವರೆಗೂ ಎಲ್ಲಾ ಇನ್ಫಾರ್ಮೇಶನ್ ಶೇರ್ ಮಾಡಿದ್ರಿ. ಈಗ ಬರೇ ಮಂತ್ರಾಲಯಕ್ಕೆ ಬಂದು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡ್ಬೇಕನ್ನೋರಿಗೆ ಯಾವ್ಯಾವ ತರ ಮುಂಜಾನೆ ಎಷ್ಟು ಗಂಟೆಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಓಪನ್ ಆಗುತ್ತೆ, ಅದ್ರ ಬಗ್ಗೆ, ಆ ಓಪನ್ ಆದ್ಮೇಲೆ ಯಾವ ತರ ಪೂಜೆ ಆಗುತ್ತೆ, ಯಾವ ತರ ಭಕ್ತಾದಿಗಳು ನಿಂದಿರ್ತಾರೆ, ಮತ್ತೆ ಯಾವ ತರ ಭಕ್ತಾದಿಗಳು ನಿಂತ ಆದ್ಮೇಲೆ ಯಾವ ತರ ಪ್ರಸಾದ ಸಿಗುತ್ತೆ, ಇವತ್ತು ಏನಾದ್ರೂ ಸ್ಪೆಷಲ್ ಇದ್ರೆ ಅದನ್ನ ಇವ್ರಿಗೊಂದ್ಸಲ ಇನ್ಫಾರ್ಮೇಶನ್ ಕೊಟ್ಬಿಟ್ರೆ ಅವ್ರಿಗೆಲ್ಲಾನು ಗೊತ್ತಾಗ್ಬಿಡುತ್ತೆ. ಆಮೇಲೆ ಅವ್ರು ಬರ್ಬೇಕಂದ್ರೆ ಆರಾಮಾಗಿ ಬರ್ಬೋದು. 10 ಗಂಟೆಯಲ್ಲಿದ್ದ ಹಿಡಿದು 2 ಗಂಟೆವರೆಗೆ ಪ್ರಸಾದ. ಬೆಳಿಗ್ಗೆ ಮುಂಜಾನೆ 6 ಗಂಟೆಯಲ್ಲಿದ್ದ ಹಿಡಿದು 11 ಗಂಟೆವರೆಗೆ ದರ್ಶನ. 11 ಗಂಟೆವರೆಗೆ ದರ್ಶನ. ಮತ್ತೆ ಸಾಯಂಕಾಲ 7 ಗಂಟೆಗೆ ಮತ್ತೆ ದರ್ಶನ. ಮತ್ತೆ 7 ಗಂಟೆಯಲ್ಲಿದ್ದ ದಾಸೋಹ ಕೊಡ್ತಾರ ಪ್ರಸಾದ. ಇದು ಬೆಳ್ಳಿ ತೇರು, ಬಂಗಾರ ತೇರು, ಮತ್ತೆ ಇನ್ನೂ ಒಂದು ಆನೆದು ದೇವ್ರು, ಎಲ್ಲಾ 4. ಇಷ್ಟೆಲ್ಲ ಇರುತ್ತೆ ಮುಂಜಾನೆ. ಅವ್ರೆಲ್ಲ ಆತನು ರಥ ಮಾಡ್ತತೆ. ರಥ ಗುಡಿ ಒಳಗ ಆತನ ಕುಂದ್ರಿಸಿ, ರಾಘವೇಂದ್ರ ಸ್ವಾಮಿನ ಕುಂದ್ರಿಸಿ ರಥ ಉತ್ಸವ, ರಥವ ಉತ್ಸವ. ಈಗ ಮಂತ್ರಾಲಯದ ಬಗ್ಗೆ ಏನಾದ್ರು ಒಂದು ಹಿಸ್ಟ್ರಿ? ಆಕಲ್ ಬಿಚ್ಚಲ ಬೇಸೈತೆ. ಮತ್ತೆ ಪಂಚಮಿಕಿ ಆಂಜನೇಯ ಸ್ವಾಮಿ ಚೆನ್ನಾಗೈತೆ. ಮತ್ತೆ ಆಮೇಲೆ ಶ್ರೀಶೈಲ ಐತೆ, ಮಾನಂದಿ, ಆಮೇಲೆ ತಿರುಪತಿ, ಅಲ್ಲಿ ದೇವಸ್ಥಾನ ಬೇಸದವ. ಆಕಲ್ ಬಿಚ್ಚಲ ಇನ್ನ ಬೇಸೈತೆ. ನೀವು ಮಂತ್ರಾಲಯಕ್ಕೆ ಬಂದ್ರೆ ಬರೇ ತೋರ್ಸ್ರು ಎಲ್ಲಾನು ಟೆಂಪ್ ಮಾಡಿ ಕಟ್ಕಸ್ರು ನಾವು. ಈಗ ಯಾರಾದ್ರೂ ಬಂದ್ರೆ ಅವ್ರಿಗೆ ಏನು ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಟೆಂಪು ಮಾಡಿ ಕಟ್ಕಸ್ತು. ಟೆಂಪುನು ಮಾಡಿ ಆ ಫೆಸಿಲಿಟಿನೂ ಇದೆ. ಅದಕ್ಕೆ ಈ ನಂಬರ್ ನ ನೋಟ್ ಮಾಡ್ಕೊಳ್ಳಿ. ನೀವು ಮಂತ್ರಾಲಯಕ್ಕೆ ಯಾರೇ ಬಂದ್ರು ಎಲ್ಲಾ ತರ ಗೈಡೆನ್ಸ್ ಸಿಗುತ್ತೆ ನಿಮ್ಗೆ. ಇಲ್ಲಿ ಯಾವ್ಯಾವ ಪ್ಲೇಸ್ ಇದಾವೆ ಅಂದ್ರೆ ಈಗ ಹೊಸದಾಗಿ ಬರೋರು ಮಂತ್ರಾಲಯಕ್ಕೆ ಬಂದ್ರೆ ಅಲ್ಲಿ ಏನಿರುತ್ತೆ ಸರ್, ಬರೇ ದೇವ್ರ ದರ್ಶನ ಮಾಡ್ಕೊಂಡು ಅಷ್ಟೇ ಬಂದ್ಬಿಡೋದ? ಅಂದ್ರೆ ಮಂತ್ರಾಲಯ ಅಂದ್ರೆ ಏನ್ ಫೇಮಸ್ ರೀ ಇಲ್ಲಿ? ಫೇಮಸ್ ರಾಘವೇಂದ್ರ ಸ್ವಾಮಿ. ರಾಘವೇಂದ್ರ ಸ್ವಾಮಿ. ಮಂತ್ರಾಲಯಕ್ಕೆ ಬಂದ್ರೆ ಬರೇ ರಾಘವೇಂದ್ರ ಸ್ವಾಮಿನ ಅಷ್ಟೇ ನೋಡ್ಬೋದು, ಮತ್ತೆ ಯಾವ್ದಾದ್ರು ಪ್ಲೇಸಸ್ ಇರ್ಬೋದಾ ಅನ್ನೋದು ಯಾರಾದ್ರೂ ಡೌಟ್? ಈಗ ಅಚ್ಚನು ಮನಸ್ಸಿಟ್ಟುಕೊಂಡು ಅವ್ರು ಬಂದ್ರೆ ಏನಾದ್ರ ಆತತಿ. ಇಲ್ಲಿ ನೋಡ್ರಿ, ಮತ್ತೆ ದೇವರ ಬಗ್ಗೆ ದೇವಸ್ಥಾನಕ್ಕೆ ಬಂದ್ರೆ ಅಂದ್ರೆ ಯಾರಾದ್ರೂ ನಂಬಿಕೆ ಭಕ್ತಿಯಿಂದ ಬಂದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಅಂತ ಉದಾಹರಣೆಗಳು ಜಾಸ್ತಿನೇ ಇದಾವೆ. ಅದು ರಾಘವೇಂದ್ರ ಸ್ವಾಮಿ ಬಗ್ಗೆ ಎಲ್ಲಾನು ಕೆಳಗಿಂದ ಮೇಲೆಯವರೆಗೂ ಯಾವ್ಯಾವ ತರ ಆಗಿದೆ, ಭಕ್ತಾದಿಗಳ ಮೇಲೆ ಯಾವ ತರ ನಂಬಿಕೆ ಇದೆ ಅನ್ನೋದನ್ನು ಎಲ್ಲಾನು ಅರ್ಥಕೊಂಡ್ ಬಿಟ್ಟಿದ್ದಾರೆ ಇವರಿಗೆ. ಅಂದ್ರೆ ನಾವು ಯಾರನ್ನೇ ಇನ್ಫಾರ್ಮೇಶನ್ ಕೇಳೋದಕ್ಕಾಗಿದ್ರು ಸೊ ಇವರು 30 ವರ್ಷದಿಂದ ಇದ್ದಾರೆ ಅಂದ್ರೆ ಇವ್ರಕ್ಕಿಂತ ಜಾಸ್ತಿ ಇನ್ಫಾರ್ಮೇಶನ್ ನಮಗೆ ಯಾರು ಕೊಡಲ್ಲ. ಸೊ ನಿಮ್ಗೆ ಎಲ್ಲಾನು ಶೇರ್ ಮಾಡಿದೀನಿ. ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಏನಾದ್ರು ಬೇಕಾಗಿತ್ತು ಅಂದ್ರೆ ಅವ್ರ ನಂಬರ್ನು ಶೇರ್ ಮಾಡಿದೀನಿ. ಅವರೇ ಹೇಳಿದ್ದಾರೆ ಅವ್ರ ಬಾಯಿಯಿಂದ. ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಯಾವಾಗ ಬೇಕಾದವ್ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊಂಡು ಆಮೇಲೆ ಮಂತ್ರಾಲಯಕ್ಕೆ ನೀವು ಬರ್ಬೋದು ಅಂತ ಹೇಳ್ತಾ. ಆಯ್ತ್ರಿ ಸರ್. ಓಕೆ ಸರ್, ಆಯ್ತು. ಸೊ ನಮ್ ಟೈಮಿಗೂ ಮುಗೀತು. ಆಶೀರ್ವಾದ ಎಲ್ಲಾರಿಗೆ ನಮಸ್ಕಾರ. ಜೈ